ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮುಹೂರ್ತ ಅನ್ನೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಮುಹೂರ್ತದ ಜೊತೆಗೆ ಕರೆ ಮಾಡಿದವರಿಗೆ ಕಂಪ್ಲೀಟ್ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ವಿಧಿವಿಧಾನಗಳು, ಯಾವ ಬಣ್ಣದ ಸೀರೆಯಿಂದ ಹಿಡಿದು ಯಾವ ಹೂವನ್ನು ನೈವೇದ್ಯ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಹೇಳ್ತಾರೆ. ನೀವು ಕರೆ ಮಾಡಿ ಗುರೂಜಿಯವ್ರ ಹತ್ರ ಮುಹೂರ್ತವನ್ನು ಪಡ್ಕೊಳ್ಬೋದು. ಎಸ್ ಗುರೂಜಿ, ಇವಾಗ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ಕಾರ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮ್ಯಾಮ್ ನಾವು ನಳಿನಾ ಅಂತ KR ಪೇಟೆಯಿಂದ ಮಾಡ್ತಾ ಇದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಮ್ಯಾಮ್. 15 ಹಾಂ, 15 7 ಓಕೆ 1990. 1990. ಹುಟ್ಟಿದ ಟೈಮು 7:30 7 ಗಂಟೆಯಿಂದ 7:30 ಅಂತ ಹೇಳಿ. ಸಂಜೆನಾ ಬೆಳಗ್ಗೆನಾ? ಸಂಜೆ. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಗಳಿದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆ. ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ರಾ? ಹೌದು ಗುರುಜಿ, ಮಾಡ್ತೀವಿ. ಮುಹೂರ್ತ ಕೇಳಿಸ್ಕೊತೀರಾ ವರ್ಷ ಇಲ್ಲ ನಿಮ್ಮ ಈಚೆ ನೀವೇ ಮಾಡ್ಕೊತೀರಾ? ಇಲ್ಲ ಗುರುಜಿ, ಸಿಂಪಲ್ ಆಗಿ ಮಾಡ್ತೀವಿ. ನಮ್ಮ ಮನೆ ಹೆಂಗ್ ಅನುಕೂಲ ಆಗುತ್ತೋ ಹಂಗೆ. ಓಕೆ, ಏನು ಮಾಡ್ತೀರಾ? ಏನು ನಿಮ್ಮ ಹೆಸರು, ಏನು ನಿಮ್ಮ ಪ್ರಶ್ನೆ? ನನ್ನ ಹೆಸರು ನಳಿನಾ ಅಂತ. ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿ. ನಾನು ಯಾವಾಗಲೂ ಹೆಣ್ಮಕ್ಳು ಈ ಡೇಟಲ್ಲಿ ಹುಟ್ಟಬಾರ್ದು ಅಂತ ಹೇಳ್ತೀನಿ. ನಾನು ಕೇಳಿದ್ದೀರಾ? ಹುಟ್ಟಿದೀವಲ್ಲ, ಏನ್ ಮಾಡೋದು ಗುರುಜಿ. ಇದೊಂದು ಡೇಟಲ್ಲಿ ಮಾತ್ರ ಹೆಣ್ಮಕ್ಳು ಹುಟ್ಟಬಾರ್ದು ಅಂತೀನಿ ಯಾವಾಗಲೂ. ನಳಿನಿಯವರೇ, ನಿಮ್ಮದು ರಾಶಿ ಮೇಷ ರಾಶಿನ ಯಾವುದು? ವೃಶ್ಚಿಕ ರಾಶಿ ಅಂತ ಬಂದಿದೆ, ಅನುರಾಧ ನಕ್ಷತ್ರ. ಇಲ್ಲ, ಅದು ನಿಮ್ಮ ಹೆಸರಿಗೆ ನಿಮ್ಮದು ಮೇಷರಾಶಿ ಬರ್ತಾ ಇದೆ. ನಿಮ್ಮ ಲಗ್ನದಲ್ಲಿ ರಾಹು ಗ್ರಹ ಇದ್ದಾನೆ. ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಬಂದೇ ಬರುತ್ತೆ ಮೇಡಮ್ ಅವರೇ. ಇದೆ ಸರ್, ಅದಕ್ಕೋಸ್ಕರನೇ ಕೇಳಿದ್ದು. ತುಂಬ ಹೆಲ್ತ್ ಪ್ರಾಬ್ಲಮ್ ಇದೆ. ಏನು ಕೆಲಸ ಮಾಡ್ತೀರಾ? ಹೌಸ್ ವೈಫ್ ಸರ್. ಮನೆಯವರು? ಹೌದು. ಮನೆಯವ್ರು ಏನು ಮಾಡ್ತಾರೆ? ಮನೆಯವರು ನಾವೆಲ್ಲ ರೈತರು ಸರ್, ಮನೆ ಹತ್ರನೇ ಇರ್ತೀವಿ. ಮನೆ ಜಮೀನು. ಗಂಡ ಹೆಂಡತಿ ಜಗಳ ಇಲ್ವಾ? ಇಲ್ಲ ಸರ್, ಚೆನ್ನಾಗಿದ್ದೀವಿ. ತುಂಬ ಚೆನ್ನಾಗಿದ್ದೀರಾ? ಹೌದು. ಸೂಪರ್. ನಿಮಗೆ ಹೆಲ್ತ್ ಆರೋಗ್ಯ ಕೆಡುತ್ತೆ ಮೇಡಮ್. ಇದಕ್ಕೆ ರಾಹು ಗ್ರಹನ ಆರಾಧನೆ ಮಾಡಿ. ಮತ್ತು ನಮ್ಮಲ್ಲಿ ಸಿಗುವಂಥ ವಾಸ್ತು ಕಿಟ್ಟನ್ನು ತರಿಸಿಟ್ಕೇಳಿ, ತುಂಬ ಒಳ್ಳೆಯದಾಗುತ್ತೆ. ವಾಸ್ತು ಕಿಟ್ಟನ್ನು ಯೂಸ್ ಮಾಡಿ. ಆಮೇಲೆ ಒಂದು ಬ್ಯಾಸ್ಕೆಟ್ ಏನಪ್ಪ ಅಂದರೆ ಚಂದ್ರ ದಶೆ ನಡೀತೈತೆ. ಚಂದ್ರ ದಶೆ ನಮ್ಮಲ್ಲಿ ಸಿಗುವಂಥ ಮೂನ್ ಸ್ಟೋನೂ ಮತ್ತು ಮೂನ್ ಸ್ಟೋನನ್ನು ಯೂಸ್ ಮಾಡಿ, ಮತ್ತು ಅವಳಕ್ಕೆ ಸಂಬಂಧಪಟ್ಟಂಥ ಬ್ಯಾಸ್ಲೆಟ್ ಕೊಡ್ತೀನಿ. ಕುಜಗ್ರಹಕ್ಕೂ ಮತ್ತು ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಂಥ ಬ್ಯಾಸ್ಲೆಟ್ ಕೊಡ್ತೀನಿ. ಅವೆರಡನ್ನ ಯೂಸ್ ಮಾಡಿ. ನಿಮ್ಮ ಮನೆಗೆ ದೃಷ್ಟಿ ಹೋಗೋಕ್ಕೆ ಸ್ಟೋನ್ ಕೊಡ್ತೀನಿ. ಆ ಸ್ಟೋನನ್ನು ಯೂಸ್ ಮಾಡಿ. ಮತ್ತು ನಿಮಗೆ ರಾಹು ಮತ್ತು ಕೇತು ದೋಷಗಳಿಂದ ನಿಮಗೆ ಯಾರು ಮಾಟ ಮಂತ್ರ ಇನ್ನೊಂದು ಮಗದೊಂದು ಮಾಡಿದ್ರೆ ನಿಮ್ಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮಾಟ ಮಂತ್ರ ಹೋಗದೇ ಇರೋಂಥ ನೆಗೆಟಿವ್ ಆಗೋಕ್ಕೆ ಸ್ಟೋನನ್ನು ಕೊಡ್ತೀನಿ, ಅದನ್ನು ಯೂಸ್ ಮಾಡಿ. ಇಷ್ಟನ್ನು ಕೂಡ ನೀವು ತಗೊಳ್ಳಿ, ಒಳ್ಳೆಯದಾಗುತ್ತೆ. ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಗೋಕಾಕ್ದಿಂದ ಮಾತಾಡೋದು ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮ ಮಗನ ಬಗ್ಗೆ ಕೇಳಬೇಕು ಮೇಡಮ್. ಓಕೆ, ಹೇಳಿ. 16 16 2 ಓಕೆ 2001. 2001. ಹುಟ್ಟಿದ ಟೈಮು ಸಂಜೆ 6:47. ಸಂಜೆ 6:47. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಗಳಿದ್ದಾರೆ. ನೌಕರಿ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಪ್ರೈವೇಟಾ ಗೌರ್ಮೆಂಟಾ? ಪ್ರೈವೇಟ್ ಸರ್, ಇಂಜಿನಿಯರಿಂಗ್ ಕಲ್ತಿದ್ದಾನೆ ಸರ್. ಗುರುಗಳೇ, ಖಂಡಿತ ಅಲ್ಲಿ ಕೆಲಸ ಸಿಗುತ್ತಮ್ಮ ನಿಮಗೆ. ನಿಮ್ಮ ಮಗನಿಗೆ ಶುಕ್ರಗ್ರಹದ ದಿಸೆ ನಡೀತೈತೆ. ಸಿಂಹ ಲಗ್ನಕ್ಕೆ ಶುಕ್ರ ಒಳ್ಳೆಯವನಲ್ಲ, ಅಷ್ಟಮದಲ್ಲಿದ್ದಾನೆ. ಆದರೂ ಕೂಡ ನಿಮ್ಮ ಲೈಫಲ್ಲಿ 2020 2040 ನಿಮ್ಮ ಕುಟುಂಬದಲ್ಲಿ ಒಂದು ಸಾವು ನೋವು ಹೆಲ್ತ್ ಪ್ರಾಬ್ಲಮ್ ಎಲ್ಲ ಆಗ್ಬೇಕೈತೆ. ಯಾರಿಗೂ ಆಗಿಲ್ವಾ? ಇದೀರ ಲೈನಲ್ಲಿ? ಆಗಿದೆ ಗುರುಗಳೇ. ಅದನ್ನು ಹೇಳುತ್ತೆ, ನಿಮ್ಮ ಕೆಲಸ ಸಿಗುತ್ತೆ. ಒಂದು ಇಲ್ಲೇನಾಗುತ್ತೆ, ಶುಕ್ರ ಅಷ್ಟಮದಲ್ಲಿದ್ದಾನೆ. ಒಂದು ಕಂಜನೂರು ಶುಕ್ರನ ಟೆಂಪಲ್ಗೆ ಹೋಗ್ಬರೋಕೆ ಹೇಳಿ, ತುಂಬ ಒಳ್ಳೆಯದಾಗಲಿ. ಕಂಜನೂರು ಶುಕ್ರನ ಟೆಂಪಲ್ಗೆ ಹೋಗ್ಬರೋಕೆ ಹೇಳಿ, ಸಾಕಷ್ಟು ಒಳ್ಳೆಯದಾಗುತ್ತೆ, ಕೆಲಸ ಸಿಗುತ್ತೆ. ಮತ್ತು ತಿರ್ಚಿ ಶ್ರೀರಂಗಂ ದರ್ಶನ ಮಾಡೋಕ್ಕೆ ಹೇಳಿ. ಮತ್ತು ನಮ್ಮಲ್ಲಿ ಒಂದು ಶುಕ್ರಗ್ರಹದ ಮತ್ತು ಒಂದು ಗುರುಗ್ರಹದ ಬ್ಯಾಸ್ಲೆಟ್ ಬರುತ್ತೆ, ಅದನ್ನು ಕೈಗೆ ಯೂಸ್ ಮಾಡೋಕ್ಕೆ ಹೇಳಿ. ಅದು ದಯವಿಟ್ಟು ತರಿಸ್ಕೊಳ್ಳಿ. ಒಂದು ಡೈಮಂಡ್ ಬ್ಯಾಸ್ಲೆಟ್, ಒಂದು ಗುರುಗ್ರಹದ ಬ್ಯಾಸ್ಲೆಟ್ ಬರುತ್ತೆ, ಅದನ್ನು ಯೂಸ್ ಮಾಡೋಕ್ಕೆ ಹೇಳಿ. ಗುರು ಮತ್ತು ಗುರುಗ್ರಹನು ಮತ್ತು ಶುಕ್ರಗ್ರಹನು ಪರಿವರ್ತನೆ ಇದೆ. ನಮ್ಮಲ್ಲಿ ಸಿಗುವಂಥ ಆ ಬ್ಯಾಸ್ಲೆಟನ್ನು ತೆಗೆದು ಕೈಗೆ ಹಾಕಕ್ಕೆ ಹೇಳಿ. ಇಮಿಡಿಯೇಟ್ಲಿ ಜಾಬ್ ಸಿಗುತ್ತೆ. ಒಳ್ಳೆಯದಾಗಲಿ. ಯಾವಾಗ ಸಿಗ್ಬೋದು ಗುರುಗಳೇ? ನೀವು ಯಾವಾಗ ಬ್ಯಾಸ್ಲೆಟ್ ತರಿಸ್ಕೊತೀರಾ? ಯಾವಾಗ ತರಿಸ್ಕೊತೀರಾ? ಆಗಲೇ ಆಗುತ್ತಾ? ತರಿಸ್ಕೊಳ್ಳಿ ಅಂತ ಹೇಳಿದೆ, ಅದು ಪರಿಹಾರ. ನಾನು ನೀವು ಫೋನ್ ಮಾಡಿ
ನಾನು ಕೇಳೋದೇನಿರಲಿ ಮಗನಿಗೆ ಸಿಗೋ ಟೈಮಿಗೆ ಕೆಲಸ ಸಿಗುತ್ತೆ, ಅದನ್ನೇ ತಾನೇ ಒಂದು ಪರಿಹಾರ ಆಗಿ ನಾನು ಹೇಳ್ತಾ ಇರೋದು. ಇದು ಪರಿಹಾರ ಮಾಡ್ಕೇಳಿ ಅಂತ ತಾನೇ ಹೇಳಿದೆ. ಇಲ್ಲ ನನ್ನ ಕೇಳಿ ಏನು ಪ್ರಯೋಜನ ನೀವು? ಆಯ್ತು ಗುರುಗಳೇ. ಬರೀ ಬಾಯಿ ಮಾತಲ್ಲಿ ನಾನು ನೀವು ಹೇಳಿ ಕೆಲಸ ಸಿಗಲಿ ನಮ್ಮ ಮಗ ಓದಲಿ ಅಂದರೆ ಪರಿಹಾರನ ನೀವು ಮಾಡ್ಕೇಳಿ ಅಂತ ಹೇಳಿದ್ರೆ ನೀವು ಯಾವಾಗ ಮಾಡ್ಕಿದ್ರೆ ಅದು ಆಗೋವಾಗ ಆಗುತ್ತಿಲ್ಲ, ನಿಮಗೆ ಟೈಮ್ ಮುಂದಕ್ಕೆ ಹೋಗ್ತಾ ಇರುತ್ತೆ. ಆಯ್ತು ಗುರುಗಳೇ. ತರಿಸ್ಕೊಳ್ಳಿ. ಗುರು ಮತ್ತು ಶುಕ್ರ ಧನುಸು ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಶುಕ್ರ ಗ್ರಹ ಇದ್ದು, ವೃಷಭ ರಾಶಿಯಲ್ಲಿ ಗುರುಗ್ರಹ ಇದ್ದಾನೆ. ಅವರಿಬ್ಬರು ಪರಿವರ್ತನೆ ಆಗುತ್ತೆ. ಏನು ಹೇಳಿ, ಆವಾಗ ಅವೆರಡು ಬ್ಯಾಸ್ಟೆಟ್ ಆಗ್ತದೆ, ಇಮಿಡಿಯೇಟ್ಲಿ ರಿಸಲ್ಟ್ ಬರುತ್ತೆ. ಆಗುತ್ತಲ್ಲ ಲೆಕ್ಕಾಚಾರ ಹೆಂಗೆ ಗೊತ್ತಾ, ಶುಕ್ರ ದಶೆ ನಡೀತೈತೆ ನಿಮ್ಮ ಮಗನಿಗೆ, ಹಾಂ ರಿಯಲ್ಲಾಗಿ ನಿಮ್ಮ ಮಗನಿಗೆ ಜೀವಕ್ಕೆ ತೊಂದರೆ ಇದೆ ಅಂತ ಹೇಳುತ್ತೆ. ಹಾಂ 8ನೇ ಮನೆ ದಶೆ ನಡಿಬೇಕಾದ್ರೆ ಎಲ್ಲರೂ ಸತ್ತೋಯ್ತಾರೆ. ಏನು ಹೇಳಿ, ಹಾಂ ಹಾಂ ರೀ. ನನಗೆ ನಡೆದ್ರು ಸರಿ, ಯಾರಿಗೆ ನಡೆದ್ರು ಸರಿ, ನಿಮ್ಮ ಮಗನಿಗೆ 2020 ಈಚೆಗೆ ಚಳಿ ಜ್ವರ ಏನು ಬಂದಿಲ್ವಾ? ಹಾಂ ಬಂದಿದೆ ಗುರುಗಳೇ. ಹಾಂ, ಯಾವಾಗಲೂ ಅದು 20 ವರ್ಷ ದಶೆ. ಯಾರೇ ಜ್ಯೋತಿಷದಲ್ಲಿ 8ನೇ ಮನೆ ದಶೆ ನಡಿಬೇಕಾದ್ರೆ ಮರಣವನ್ನು ಹೊಂದಬೇಕು ಅಂತ ಹೇಳುತ್ತೆ. ಪುನೀತ್ ರಾಜ್ಕುಮಾರ್ ಕೂಡ ಸಿಂಹ ಲಗ್ನ, ಅವ್ರಿಗೂ ನಿಮ್ಮ ಮಗನ ಲಗ್ನನೇ. 8ನೇ ಮನೇಲಿ ಗುರುಗ್ರಹ ಇತ್ತು. ಗುರು ದಶೆ ಸ್ಟಾರ್ಟ್ ಆಗಿ 3 ತಿಂಗಳಲ್ಲಿ ಅವ್ರನ್ನ ನಾವು ಕಳ್ಕೊಂಡು. ಏನು ಹೇಳಿ, ಹೌದು. ಅವ್ರಿಗಿಂತ ಪಿಟ್ಟಾಗಿ ಯಾರು ಇದ್ರಾ? ಇಲ್ಲ ಗುರುಗಳೇ. ಅವ್ರಿಗಿಂತ ಆರೋಗ್ಯಗಿದ್ರಾ? ಅವ್ರಿಗಿಂತ ಡ್ಯಾನ್ಸ್ ಮಾಡೋರು ಇದ್ರ? ಅವ್ರಿಗಿಂತ ಫೈಟ್ ಮಾಡೋರು? ಅಂಥವ್ರನ್ನೇ ಬಿಡಲ್ಲ ಅಂದರೆ ನಾವು ನೀವೆಲ್ಲ ಯಾರು? ನಾವೆಲ್ಲ ಬೂದ್ಗುಳ್ಕ ಥರ ಇದ್ದೀವಿ. ಗುರುಗಳೇ ಜೀವಕ್ಕೇನು ಅಪಾಯ ಇರ್ತವಲ್ಲ ಗುರುಗಳೇ? ನನಗೆ ಯಾಕೆ ಬೇಕು, ನಾನು ಇಂಡೈರೆಕ್ಟಾಗಿ ಹೇಳಿದೆ. ನನಗೆ ಜೀವಕ್ಕೆ ತೊಂದರೆ ಅಂದರೆ ನಾನು ನಿಮ್ಮನ್ನ ಎದುರಿಸ್ಲಾ ಟಿ ವಿ ಕೂತ್ಕೊಂಡು? ಇದು ಬೇಕಾ ನನಗೆ? ಇದು ಬೇಕಾ? ತಿಳುವಳಿಕೆ ಹೇಳಿದೆ ತಾನೇ? ಆಯ್ತು ಗುರುಗಳೇ. ನನಗೆ ಯಾಕೆ ಬೇಕು? ಆಡ್ದವನು ಏನು ಹೇಳ್ತಾರಲ್ಲ, ಮಾಡ್ದವನು ಪಾಪ ಆಡ್ದವನು ಬಾಯ್ಲೆ ನಂಗೆ ಅಲ್ವಾ? ನೀವು ಹೇಳಿದ್ರಲ್ಲ, ಜನ ಹೆಂಗೆ ಗೊತ್ತಾ, ಫೋನ್ ಮಾಡಿ ಯಾವಾಗ ಕೆಲಸ ಸಿಗುತ್ತೆ ಅಂತೇಳಿ ಏನೋ ನನ್ನ ಕೆಲಸ ತಂದಿರೋ ಥರ ಕೇಳ್ತಾ ಇರ್ತೀರ. ಅಂದರೆ ಈ ನಾನು 2 ಟೆಂಪಲ್ ಸ್ವಲ್ಪ ಇದೆ ಗುರುಗಳೇ. ನಾನೇ ಹೇಳಿದ್ನಲ್ಲ, ಹ್ಮ್ 8ನೇ ದಶೆ ನಡಿಬೇಕಾದ್ರೆ ಮರಣ ಕೂಡ ಬರುತ್ತೆ ಅಂತ ಹೇಳುತ್ತೆ. ನಾನು ನಿಮ್ಮ ಮಗನಿಗೆ ಬರಲಿ ಅಂತ ನಾನು ಕೇಳ್ತಿಲ್ಲ, ಬರುತ್ತೆ. ಜನಕ್ಕೆ, ನನಗಾಗಲಿ ಯಾರಿಗಾಗಲಿ ಬರುತ್ತೆ ಅದು. ಏನು ಹೇಳಿ? ಹೌದು ಹೌದು ಗುರುಗಳೇ. ಅರ್ಥ ಆಯ್ತಾ? ಗುರುಗಳೇ. ಆದರೆ ಪರಿವರ್ತನೆ ಆಗಿದೆ. ಬರೀ 8ನೇ ಮನೆ ಹೋಗಿ ಕೆಟ್ಟಿದ್ರೆ ಇನ್ನೂ ಆಗಿರೋದು. 8ನೇ ಮನೆ 9ನೇ ಮಲ್ಲಿದ್ದಾನೆ ಗುರುಗ್ರಹ. ಅದಕ್ಕೆ ನಾನು ಗುರುನು ಶುಕ್ರನು ಫಸ್ಟ್ ಬ್ಯಾಸ್ಲೆಟ್ ಯೂಸ್ ಮಾಡಿ ಅಂತ ಹೇಳಿದೆ. ಅದಕ್ಕೇ ನಿಮ್ಮ ಮಗನಿಗೆ ನಾನು ಹೇಳಿದ್ದು ಕಂಜನ್ನೂರು ಶುಕ್ರ ಗ್ರಹ ಟೆಂಪಲ್ ದರ್ಶನ ಮಾಡಿ ಅಂತ ಹೇಳಿದೆ. ಅದೇ ಥರ ತಿರ್ಚಿ ಶ್ರೀರಂಗಂ ದರ್ಶನ ಮಾಡಿ ಅಂತ ಹೇಳಿದೆ. ಅಲ್ಲಿ ಕೂಡ ಶುಕ್ರನ ಮಹಾನ್ ಕ್ಷೇತ್ರ, ಅದು ಮಾಡಿ ಇಷ್ಟೆಲ್ಲ ಪಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಎಲ್ಲೆಲ್ಲೋ ಹೋಗ್ತಾರೆ, ನವಗ್ರಹ ಟೆಂಪಲ್ ಅಟೆಂಡ್ ಮಾಡಿ, ಒಳ್ಳೇದಾಗಲಿ. ತೊಂದರೆ ಇದೆ ಅಂತ ಮುಂದೆ ಗೊತ್ತಾದಾಗ ಪರಿಹಾರ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಮೇಡಮ್ ತಗೊಳ್ಬೋದು ಸ್ಟೋನ್ ಕ್ರಿಸ್ಟಲ್ಗಳನ್ನ. ಎಸ್, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚಂದ್ರಶೇಖರ್ ಅಂತ, ಬೆಂಗಳೂರು. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 15/10/1992. 15/10/1992. ಹುಟ್ಟಿ ಟೈಮು 15/10/92. ಟೈಮಿಂಗು ರಾತ್ರಿ 9:30. ಓಕೆ, ಏನು ಪ್ರಶ್ನೆ ಇದೆ ಅಂತ ಕೇಳಿ, ಮಾತಾಡಿ, ಗುರುಗಳಿದ್ದಾರೆ. ಪ್ರೆಸೆಂಟ್ ಮ್ಯಾರೇಜ್ ಆಗಿಲ್ಲ, ಮತ್ತೆ ನಾನು ಸದ್ಯಕ್ಕೆ ಸಾಲ ಮಾಡ್ಕೊಂಡಿದ್ದೆ, ಅದು ಯಾವಾಗ ತಿರುಗುತ್ತೆ ಅಂತ. ಸರ್, ನಿಮ್ಮ ಮಂಗಳೂರಾ? ಇಲ್ಲ, ಬೆಂಗಳೂರು. ಇರೋದು ನಿಮ್ಮ ಅಪ್ಪ ಅಮ್ಮ ಎಲ್ಲ ಮೂಲ ಯಾವ ಊರವರು? ತುಮಕೂರು. ಎಷ್ಟು ಸಾಲ ಮಾಡಿದ್ರಾ? 20 lakhs ಸರ್. ಏನಕ್ಕೆ ಮಾಡಿದ್ರಾ? ಮನೆ ಕಟ್ಟಕ್ಕಂತ ಮಾಡಿದ್ದೆ. ಕಟ್ಟಾಯ್ತು ಮನೆನಾ? ಕಟ್ಟಾಯ್ತು, ಗೃಹಪ್ರವೇಶ ಆಯ್ತು. ಹಾಂ. ಸೊ ಅದು ಸಾಲ ತೀರ್ಸಕ್ಕೆ ನಡೀತಾ ಇದ್ದ ಆ ಥರ. ನೀವು ಮೊನ್ನೆ ಹೋದವ್ರೆ ನೀವೇ ಮಾಡಿದ್ರಾ ಫೋನು, ಬೇರೆಯವರಾ? ಹಾಂ ಸರ್, ಲಾಸ್ಟ್ ಕಾಲಲ್ಲಿ ನಾನೇ ಮಾಡಿದ್ದು. ಅದು ಕಂಪ್ಲೀಟ್ ಆಗಲಿಲ್ಲ, ಅದೇ ಟೋಟಲ್ ಕಾಲ್ ಮಾಡ್ತಿದ್ದೆ. ಮ್ಯಾರೇಜ್ ಬಗ್ಗೆನೂ ಹೇಳ್ಬೇಕಾಯ್ತು. ಅದನ್ನ ಸಾಲ ತೀರಕ್ಕೆ ಏನಾದ್ರು ಪ್ಲಾನ್ ಮಾಡಿದ್ರಾ? ಸಾಲ ತೀರಕ್ಕೆ ದುಡಿತಾ ಇದೀವಿ, ದುಡ್ಡಿದೆಲ್ಲ ನೀರಂಗೆ ಹೋಗ್ತಾ ಇದೆ. ಎಷ್ಟು ಸಂಪಾದನೆ ಇದೆ? ಸಂಪಾದನೆ 35 ಇದೆ. ಓಕೆ. ಸಾಲ 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 ಸರ್, ಖಂಡಿತಲ್ಲೂ ಕೂಡ ನಿಮ್ಮ ಸಾಲ ತೀರುತ್ತೆ. ನಿಮಗೆ ಗುರುದೇಶ ನಡೀತೈತೆ. ಒಂದು ಗುರುಗ್ರಹದ ಒಂದು ಬ್ಯಾಸ್ಲೆಟ್ ಯೂಸ್ ಮಾಡಿ, ಅದೇ ಥರ ನಿಮ್ಮ ಲಗ್ನದಲ್ಲಿ ಚಂದ್ರಗ್ರಹ ಇದೆ, ಮೂನ್ ಸ್ಟೋನು ಮತ್ತು ಯೂಸ್ ಮಾಡಿ, ಮತ್ತು ಕುಬೇರ ಗ್ರಹ ಸಪ್ತಮದಲ್ಲಿ ಶುಕ್ರಗ್ರಹ ಇದ್ದಾನೆ. ಈ ಗುರುಗ್ರಹದ ಮತ್ತು ಚಂದ್ರಗ್ರಹದ ಶುಕ್ರಗ್ರಹದ ಬ್ಯಾಸ್ಲೆಟ್ನ ಯೂಸ್ ಮಾಡಿ.
ನಾನು ಕೊಡೋಂಥ ವಾಸ್ತು ಕಿಟ್ಟು ಮತ್ತು ಕುಬೇರ ಗ್ರಹ ಸ್ಟೋನನ್ನು ಯೂಸ್ ಮಾಡಿ ನಿಮ್ಮ ಮನೇಲಿ ವಾಸ್ತು ಸರಿ ಹೋಗಿ ಮತ್ತು ಮದುವೆ ಫೈನಾನ್ಸ್ ಡೆವಲಪ್ಮೆಂಟ್ಗೆ ಸ್ಟೋನ್ ಕೊಡ್ತೀನಿ, ಅದನ್ನ ಯೂಸ್ ಮಾಡಿ 100% ನೀವು ಯಾವಾಗ ತರಿಸ್ಕೈದ್ರೆ ಅವಾಗ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇಲ್ಲ ನೀವು ನೆಕ್ಸ್ಟ್ ಅವರ್ ಮತ್ತೆ ಫೋನ್ ಮಾಡಬೇಕಾಗುತ್ತೆ. ಇಲ್ಲ ಕ್ಲಿಯರ್ ಮಾಡ್ಕೊತೀನಿ ಸರ್. ಇದನ್ನು ತರಿಸ್ಕೊಳ್ಳಿ, ನಮ್ಮ ಸಂಸ್ಥೆ ಬಂದು ನೀವು ತಗೊಳ್ಳಿ. ಇದನ್ನು ತಗೊಂಡ್ಮೇಲೆ ನಿಮಗೆ ಪರಿಹಾರ ಆಗುತ್ತೆ. ಇಲ್ಲಾಂದರೆ ನೀವು ಇನ್ನೂ 4 ವಾರ ನನಗೆ ಫೋನ್ ಮಾಡ್ತಲೇ ಇರಬೇಕಾಗತ್ತೆ. ಇದು ಪರಿಹಾರಕ್ಕೆ ನಾನು ಸ್ಟೋನ್ಗಳನ್ನ ಕೊಡೋದು, ಕ್ರಿಸ್ಟಲ್ಲು ಸ್ಟೋನ್ಸ್ಗಳೆಲ್ಲ ನಾವೆಲ್ಲ ಹಾಕಿದ್ದೀವಿ. ಇವೆಲ್ಲ ನನ್ನ ಕೈಲಿ ನೋಡಿದರೆ ನಿಮಗೆ ಬಳೆ ಅಂತ ಅನ್ನಿಸ್ಬೋದು, ನನ್ನ ಕೈಲಿ ನಾವು ಸ್ಟೋನ್ ಹಾಕಿದ್ವಿ, ನನ್ನ ಕೈಲಿ ಸ್ಟೋನ್ ಹಾಕಿದ್ದೀವಿ. ಹಾಗಾಗಿ ನಾವು ಕೂಡ ಅದನ್ನು ಫಾಲೋ ಮಾಡ್ತೀವಿ. ನೀವು ಫಾಲೋ ಮಾಡಿದಾಗ ರಿಸಲ್ಟ್ ನೋಡಿ. ನಾವು ಗ್ರಹಗಳನ್ನ ನೋಡಿಬಿಟ್ಟು ಜ್ಯೋತಿಷ್ ಹೇಳೋದು, ಗ್ರಹಗಳನ್ನೇ ಸ್ಟೋನ್ ರೂಪದಲ್ಲಿದ್ದಾವೆ. ಸ್ಟೋನನ್ನು ನಾವು ಗ್ರಹಗಳ ರೀತಿಯಲ್ಲಿ ನಿಮ್ಗೆ ಆಕ್ಟಿವೇಟ್ ಮಾಡಿಕೊಡ್ತೀವಿ. ಯಾಕಂದರೆ ಯಾವ ಗ್ರಹ ವೀಕ್ ಇರುತ್ತೆ, ಯಾವ ಗ್ರಹ ಯೋಗ ಇರುತ್ತೆ, ಆ ಯೋಗ ಬರೋಂಥ ಗ್ರಹನ ಸ್ಟೋನಾಗಿ ಕೊಡ್ತೀವಿ. ಆ ಸ್ಟೋನ್ನಾಗಿ ನೀವು ಬಳಸಿದಾಗ ಅದು ರಿಸಲ್ಟ್ ಬರುತ್ತೆ. ಇಲ್ಲಾಂದರೆ ಬರೀ ಬಾಯಿ ಮಾತಲ್ಲಿ ನಾವು ಹೇಳಿದರೆ ಮುಂದೆ ಅದೇನು ಪ್ರಯೋಜನ ಇಲ್ಲ. ನಮ್ಮಲ್ಲಿ ಸ್ಟೋನಿಗೆ ದೊಡ್ಡ ಪರಿಹಾರ ಇದೆ. ಖಂಡಿತ ಅಲ್ಲ ಕೂಡ ಸ್ಟೋನನ್ನು ನಿಮ್ಮ ಮನೆಗೆ ಬಳಸಿ ನೀವು ಇಂಪ್ರೂವ್ಮೆಂಟ್ ಆಗಿ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಸ್ಟೋನ್ ಕೊಡಬೇಕು ಅಂತಿದ್ದೆ, ನಾನು ಕೊಡಲ್ಲ, ಮುಹೂರ್ತ ಕೊಡ್ತೀನಿ. ದಯವಿಟ್ಟು ಯಾರು ಬೇಕಾದ್ರೂ ಮುಹೂರ್ತವನ್ನು ಕೇಳಿಸ್ಕೊಳ್ಳಿ. ತುಂಬ ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.